ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಸ್ವತಂತ್ರ ಪೂರ್ವ ಭಾರತಕ್ಕೆ ವ್ಯಾಪಾರಿಗಳಾಗಿ ಬಂದ ಕೊನೆಯ ಯುರೋಪಿಯನ್ನರು ಯಾರು ಅಂತ ಕ್ವಶನ್. ಸ್ವತಂತ್ರ ಪೂರ್ವ ಭಾರತಕ್ಕೆ ವ್ಯಾಪಾರಿಗಳಾಗಿ ಬಂದ ಕೊನೆಯ ಅಂದ್ರೆ ಭಾರತ ದೇಶಕ್ಕೆ ಯುರೋಪಿಯನ್ನರಲ್ಲಿ ಕೊನೆಯ ಯುರೋಪಿಯನ್ನರು ಯಾರು ಅಂತ ಅದರ ಮೀನಿಂಗ್. ಸರಿಯಾದಂಥ ಉತ್ತರ ಫ್ರೆಂಚರ್. ರೈಟ್ ಆನ್ಸರ್ ನೋಡಿ, ಫ್ರೆಂಚರು ಸರಿಯಾಗಿರುವಂಥ ಉತ್ತರ. ಕೊನೆಯ ಯುರೋಪಿಯನ್ನರು ಯಾರಂದ್ರೆ ಫ್ರೆಂಚರು. ಅನುಕ್ರಮವಾಗಿ ನಾವು ನೋಡಿದ್ದೇವೆ ಯುರೋಪಿಯನ್ನರಲ್ಲಿ ಮೊದಲ ಯುರೋಪಿಯನ್ನರು ಯಾರು ಅಂತಂದ್ರೆ ಪೋರ್ಚುಗೀಸರು. ಫಸ್ಟ್ ಬಂದವರು ಪೋರ್ಚುಗೀಸರು, ನಂತರ ಬಂದವರು ಡಚ್ಚರು, ನಂತರ ಬ್ರಿಟಿಷರು, ನಂತರ ಡ್ಯಾನಿಷರು, ನಂತರ ಫ್ರೆಂಚರು. ಅನುಕ್ರಮವಾಗಿ ಭಾರತ ದೇಶಕ್ಕೆ ಬಂದ ಯುರೋಪಿಯನ್ನರ ತೆಗೆದುಕೊಂಡಾಗ ಫಸ್ಟ್ ಪೋರ್ಚುಗೀಸರು ಬರ್ತಾರೆ, ನಂತರ ಡಚ್ಚರು, ಬ್ರಿಟಿಷರು, ಡ್ಯಾನಿಷರು, ಫ್ರೆಂಚರು. ಭಾರತವನ್ನು ಬಿಟ್ಟು ಹೋದಂಥ ಮೊದಲ ಯುರೋಪಿಯನ್ನರು ಯಾರಂದ್ರೆ ಡಚ್ಚರು. 1759ರಲ್ಲಿ ಒಂದು ಕದನ ಆಯಿತು ಅಂತ ಹೇಳಿದ್ದೆ ಮೊನ್ನೆ ನಿಮಗೆ, ಬಿದ್ರಾ ಕದನ ಅಂತ ಹೇಳಿ. ಆ ಬಿದ್ರಾ ಕದನದಲ್ಲಿ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸ್ತಾರೆ. ಆ ಉದ್ದೇಶಕ್ಕಾಗಿ ಫ್ರೆಂಚರು ಭಾರತವನ್ನು ಬಿಟ್ಟು ಹೋದರು. ನೆಕ್ಸ್ಟ್, ಕೆಳಗಿನಲ್ಲಿ ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಮೊದಲ ಕೋಟೆ ಯಾವುದಂತ ಕ್ವಶನ್ ಆಗಿದೆ. ಇಂಪಾರ್ಟೆಂಟ್ ಕ್ವಶನ್. ಪೋರ್ಟ್ ವಿಲಿಯಂ ಕೋಟೆ, ಪೋರ್ಟ್ ಸೇಂಟ್ ಜಾರ್ಜ್ ಕೋಟೆ, ಪೋರ್ಟ್ ಸೇಂಟ್ ಡೇವಿಡ್ ಕೋಟೆ, ಪೋರ್ಟ್ ಸೇಂಟ್ ಎಂಜುಲೋ ಕೋಟೆ ಅಂತಿದೆ. ಭಾರತ ದೇಶದಲ್ಲಿ ಬ್ರಿಟಿಷರು ಸ್ಥಾಪನೆ ಮಾಡಿದಂಥ ಮೊಟ್ಟ ಮೊದಲ ಕೋಟೆ ಯಾವುದು ಅಂತ ಕ್ವಶನ್ ಕೇಳಿದಾಗ ಮೊನ್ನೆ ಹೇಳಿದ್ದೆ ನಿಮಗೆ, ಸೇಂಟ್ ಜಾರ್ಜ್ ಕೋಟೆ ಕರೆಕ್ಟ್ ಆನ್ಸರ್ ನೋಡಿ. ಯಾವ ವರ್ಷ? ಕ್ರಿಸ್ತ ಶಕ 1639ರಲ್ಲಿ ಬ್ರಿಟಿಷರ ನಿರ್ಮಾಣ ಮಾಡ್ತಾರೆ. ಯಾರು? ಫ್ರಾನ್ಸಿಸ್ ಡೇ ಅನ್ನುವಂಥ ವ್ಯಕ್ತಿ ಈ ಒಂದು ಮದ್ರಾಸದಲ್ಲಿ ಕಟ್ಟಿದಂಥ ಕೋಟೆ ಹೆಸರು ಏನಂದ್ರೆ ಪೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ಹಾಗಾದ್ರೆ ಪೋರ್ಟ್ ವಿಲಿಯಂ ಕೋಟೆ ಎಲ್ಲಿದೆ ಅಂತ ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಪೋರ್ಟ್ ವಿಲಿಯಂ ಕೋಟೆ ಎಲ್ಲಿದೆ ಅಂದ್ರೆ ಕಲ್ಕತ್ತಾದಲ್ಲಿದೆ. ಕಲ್ಕತ್ತಾ ಯಾವ ನದಿಯ ದಡದ ಮೇಲೆ ಅಂದ್ರೆ ಹುಗ್ಲಿ ನದಿಯ ದಡದ ಮೇಲೆ. ಹುಗ್ಲಿ ನದಿಯ ದಡದ ಮೇಲೆ 3 ಹಳ್ಳಿಗಳು, ಗೋವಿಂದಪುರ, ಕ್ಯಾಲಿಕಟ್, ಸುತನಾತಿ, ಈ 3 ಹಳ್ಳಿಗಳನ್ನು ಒಂದು ಮಾಡಿ ಜಾಬ್ಚಾರ್ ನಾಕ್ ಅನ್ನುವಂಥ ವ್ಯಕ್ತಿ ಈ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾನೆ. ಹಾಗಾದ್ರೆ ಈ ಸೇಂಟ್ ಡೇವಿಡ್ ಕೋಟೆ ಎಲ್ಲಿದೆ? ಸೇಂಟ್ ಡೇವಿಡ್ ಕೋಟೆ ಎಲ್ಲಿದೆ ಅಂದ್ರೆ ಪಾಂಡಿಚೇರಿಯಲ್ಲಿದೆ. ಪಾಂಡಿಚೇರಿಯಲ್ಲಿ. ಇದು ಯಾರಿಗೆ ಸಂಬಂಧಪಟ್ಟ ಕೋಟೆ ಅಂದ್ರೆ ಫ್ರೆಂಚರಿಗೆ ಸಂಬಂಧಪಟ್ಟ ಕೋಟೆ ಇದು. ಫ್ರೆಂಚರು ಫ್ರಾನ್ಸಿಸ್ ಡೇ ಅನ್ನುವಂಥ ವ್ಯಕ್ತಿ, ಮಾರ್ಟಿನ್ ಅನ್ನುವಂಥ ವ್ಯಕ್ತಿ, ಆ ಮಾರ್ಟಿನ್ ಅನ್ನುವಂಥ ವ್ಯಕ್ತಿ ಪೋರ್ಟ್ ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿಸ್ತಾನೆ. ಅದು ಎಲ್ಲಿ ಅಂದ್ರೆ ಪಾಂಡಿಚೇರಿಯಲ್ಲಿ. ಇದು ಕೂಡ ಫ್ರೆಂಚರು ನಿರ್ಮಾಣ ಮಾಡಿದಂಥ ಪ್ರಸಿದ್ಧವಾದ ಕೋಟೆ. ಇನ್ನ ಪೋರ್ಟ್ ಸೇಂಟ್ ಎಂಜುಲೋ ಕೋಟೆ ಎಲ್ಲಿದೆ ಅಂದ್ರೆ ಕೇರಳ ರಾಜ್ಯದ ಕೊಚ್ಚಿನದಲ್ಲಿದೆ. ಕೇರಳ ರಾಜ್ಯದ ಕೊಚ್ಚಿನ್. ಈ ಕೇರಳ ರಾಜ್ಯದ ಕೊಚ್ಚಿನದಲ್ಲಿ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಅಲ್ಬುಕರ್ಕ್. ಅಲ್ಬುಕರ್ಕನ ಕಾಲದಲ್ಲಿ ನಿರ್ಮಾಣಗೊಂಡಂತ ಒಂದು ಸಣ್ಣ ಪ್ರಮಾಣದ ಕೋಟೆ. ಇದು ಮೇಲೆ ಕ್ವಶನ್ ಆಗುವ ಸಾಧ್ಯತೆಗಳದಾವೆ. ಪೋರ್ಚುಗೀಸರ ಮೊದಲ ವಸಾಹತು ಮಳಿಗೆ ಯಾವುದಂದ್ರೆ ಕೊಚ್ಚಿನ್. ಕೊಚ್ಚಿನ್ ಅನ್ನ ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಕೊಲ್ಲಂ ಬಂದರವನ್ನ ಅರಬ್ಬಿ ಸಮುದ್ರದ ರಾಜ ಅಂತ ಕರೀತಾರೆ. ಹಾಗಾದ್ರೆ ಪೋರ್ಟ್ ಸೇಂಟ್ ಎಂಜುಲೋ ಕೋಟೆ ಎಲ್ಲಿದೆ ಅಂದ್ರೆ ಕೊಚ್ಚಿನದಲ್ಲಿದೆ. ಇದನ್ನು ನಿರ್ಮಾಣ ಮಾಡಿದವರು ಯಾರಂದ್ರೆ ಅಲ್ಬುಕರ್ಕ್. ನೆಕ್ಸ್ಟ್ ಕ್ವಶನ್. ಬಂಗಾಳದಲ್ಲಿ ಕಡಲಗಳ್ಳತನಕ್ಕೆ ಹುಗ್ಲಿಯನ್ನ ನೆಲೆಯಾಗಿ ಬಳಸಿಕೊಂಡವರು ಯಾರು ಅಂತ ಕ್ವಶನ್ ಆಗಿದೆ. ನೋಡಿ ಎಂತ ಅದ್ಭುತವಾದ ಪ್ರಶ್ನೆ. ಪ್ರಪಂಚದಲ್ಲಿ ಈ ಸಮುದ್ರದಲ್ಲಿ ಕಡಲಗಳ್ಳತನವನ್ನೇ ತನ್ನ ಸ್ವಂತ ಉದ್ಯೋಗವನ್ನಾಗಿಸಿಕೊಂಡ ದೇಶ ಅಂದ್ರೆ ಸೋಮಾಲಿಯಾ. ಆಫ್ರಿಕಾ ಖಂಡದ ಸೋಮಾಲಿಯಾ ಅನ್ನುವಂಥ ದೇಶ. ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ನಾವು ಅಗ್ರಿಕಲ್ಚರ್ ಇದೆಯಲ್ಲ, ಕೃಷಿಯನ್ನ ಭಾರತ ದೇಶದ ಪ್ರಧಾನ ಉದ್ಯೋಗವನ್ನಾಗಿಸಿಕೊಂಡಿದ್ದೀವಲ್ಲ, ಆ ರೀತಿ ಸೋಮಾಲಿಯಾ ಅನ್ನುವಂಥ ದೇಶದ ಮುಖ್ಯ ಉದ್ಯೋಗನೇ ಕಡಲಗಳ್ಳತನ ಮಾಡೋದು. ಆ ಕಡಲಗಳ್ಳತನ ಮಾಡೋ ಸಲುವಾಗಿನೇ ಟ್ರೈನಿಂಗ್ ಕೊಡ್ತಾರೆ ಹೆಂಗೆ ಕಳ್ಳತನ ಮಾಡಬೇಕು ಅಂತ. ಹಾಗೆ ಯುರೋಪಿಯನ್ನರಲ್ಲಿ ಯಾರು ಬಂಗಾಳ ಕೊಲ್ಲಿಯಲ್ಲಿ ಕಡಲಗಳ್ಳತನಕ್ಕೆ ಹುಗ್ಲಿಯನ್ನ ನೆಲೆಯಾಗಿ ಬಳಸಿಕೊಂಡವರು ಯಾರು ಅಂತಂದ್ರೆ ಸರಿಯಾದಂತ ಉತ್ತರ ಪೋರ್ಚುಗೀಸರು. ರೈಟ್ ಆನ್ಸರ್ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ಹುಗ್ಲಿ ನದಿಯಲ್ಲಿ ಕಡಲಗಳ್ಳತನಕ್ಕೆ ಅದನ್ನ ಹುಗ್ಲಿ ನದಿಯನ್ನು ಬಳಸಿಕೊಂಡವರು ಯಾರಂದ್ರೆ ಪೋರ್ಚುಗೀಸರು. ಅಂದ್ರೆ ಪೋರ್ಚುಗೀಸರ ಬಹುತೇಕ ಜನ ಕಡಲಗಳ್ಳತನಕ್ಕೆ ಕೂಡ ಬೆಂಬಲವನ್ನು ಕೊಡ್ತಾ ಇದ್ರು ಅಂತ ಇದರ ಮೀನಿಂಗ್. ನೆಕ್ಸ್ಟ್ ಕ್ವಶನ್. ಸಾಮ್ರಾಜ್ಯದ ವಿಸ್ತರಣೆಯ ಉದ್ದೇಶದಿಂದ ಭಾರತೀಯ ರಾಜ್ಯರ ಆಂತರಿಕ ಕಲಹದಲ್ಲಿ ಭಾಗವಹಿಸುವ ನೀತಿಯನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ಯಾರು? ಅಂದ್ರೆ ಭಾರತ ದೇಶದಲ್ಲಿ ಯುರೋಪಿಯನ್ನರ ಉದ್ದೇಶ ಏನಾಗಿತ್ತು ಅಂದ್ರೆ ಒಂದು ಕಡೆ ಸಾಮ್ರಾಜ್ಯಶಾಹಿ, ಇನ್ನೊಂದು ಕಡೆ ವಸಾಹತುಶಾಹಿ. ಆ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯನ್ನು ಅನುಸರಿಸಿದರು.
ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯನ್ನು ಅನುಸರಿಸುವಂತ ಸಮಯದಲ್ಲಿ ವಸಾಹತುಶಾಹಿಯ ಉದ್ದೇಶ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು, ವಾಣಿಜ್ಯಶಾಹಿಯ ಉದ್ದೇಶ ಆರ್ಥಿಕವಾಗಿ ಅವರು ಪ್ರಬಲ ಆಗುವಂತ ಉದ್ದೇಶ. ಹಾಗಾದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ವಶನ್ ಹೆಂಗ್ ಕೇಳಿದ್ದ ನೋಡಿ, ರಾಜರಗಳ ಆಂತರಿಕ ಕಲಹದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ನೀತಿಯನ್ನು ಆರಂಭ ಮಾಡಿದಂತ ಮೊದಲ ವ್ಯಕ್ತಿ ಯಾರಂದ್ರೆ ಡೂಪ್ಲೆ. ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಅಂತ ಕರಿತೀವಿ. ಫ್ರೆಂಚರ ಪರವಾಗಿ ಭಾರತ ದೇಶಕ್ಕೆ ಬಂದಂತ ಮೊದಲ ವೈಸರಾಯ. ಆಕ್ಚುಲಿ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಪದ್ಧತಿಯನ್ನ ಲಾರ್ಡ್ ಡಾಲ್ ಹೌಸಿ ಅಂತೇಳಿ ಓದ್ತೀವಿ. ಆದರೆ ಭಾರತ ದೇಶದಲ್ಲಿ ಲಾರ್ಡ್ ಡಾಲ್ ಹೌಸಿಕ್ಕಿಂತ ಮುಂಚೆನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ಕಲ್ಪನೆಯನ್ನು ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಡೂಪ್ಲೆ. ಡೂಪ್ಲೆ ಏನಾದರೂ ಎರಡನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಭಾರತ ದೇಶವನ್ನು ಬಿಟ್ಟು ಹೋಗದೇ ಇದ್ರೆ ಭಾರತದಲ್ಲಿ ಫ್ರೆಂಚರು ಒಂದು ಕ್ರಾಂತಿಯನ್ನೇ ಮಾಡ್ತಿದ್ರು. ಆದರೆ ಫ್ರೆಂಚ್ ಸರ್ಕಾರ ತನ್ನನ್ನು ವಾಪಸ್ ಕರ್ಕೊಂಡ ಸಲುವಾಗಿ ಫ್ರೆಂಚರು ಭಾರತ ದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು. ಬ್ರಿಟಿಷರು ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಯಶಸ್ವಿಯಾದರು ಅಂತ ಹೇಳಿ ನಾವು ನೋಡ್ತೀವಿ. ಅದು ಏನೇ ಇರಲಿ, ಒಟ್ಟಾರೆಯಾಗಿ ಆಂತರಿಕ ಕಲಹದಲ್ಲಿ ಭಾಗವಹಿಸುವ ನೀತಿಯನ್ನು ಪ್ರಾರಂಭ ಮಾಡಿದಂತ ಯುರೋಪಿಯನ್ ಯಾರು ಅಂತಂದ್ರೆ ಅದು ವಿಶೇಷವಾಗಿ ಡೂಪ್ಲೆ. ಅದು ಫ್ರೆಂಚ್ ವ್ಯಕ್ತಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಕೆಳಗಿನಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕ್ವಶನ್ ಇದೆ. ಯಾವ ಹೇಳಿಕೆ ತಪ್ಪಾಗಿದೆ? 1987ರಲ್ಲಿ ಗೋವಾ ಪೂರ್ಣ ರಾಜ್ಯದ ಸ್ಥಾನವನ್ನು ಪಡೆಯಿತು. ದೀವ್ ಕಂಬಾತಕೊಲ್ಲಿರುವಂತ ಒಂದು ದ್ವೀಪವಾಗಿದೆ. ಭಾರತದ ಸಂವಿಧಾನದ 56ನೇ ತಿದ್ದುಪಡಿಯ ಮೂಲಕ ದೀವ್ ಮತ್ತು ದಮನಗಳನ್ನ ಗೋವಾದಿಂದ ಬೇರ್ಪಡಿಸಲಾಯಿತು. ದಾದ್ರಾ ಮತ್ತು ನಗರ ಹವೇಲಿಗಳಲ್ಲಿ 1954ರವರೆಗೆ ಫ್ರೆಂಚರ ವಸಾಹತು ಆಳ್ವಿಕೆಯಲ್ಲಿದ್ದು ಒಂದು ಕ್ವಶನ್ ಆಗಿವೆ. ಇಲ್ಲಿ ಯಾವುದು ರಾಂಗ್ ಇದೆ ಅಂತಂದ್ರೆ ಡಿ ರಾಂಗ್ ಇದೆ ನೋಡಿ. ಯಾಕಂದ್ರೆ ದಾದ್ರಾ ಮತ್ತು ನಗರ ಹವೇಲಿಗಳದವಲ್ಲ, ಇದು ಎಲ್ಲಿಯವರೆಗೆ ಅಂದ್ರೆ 1961 1962ರವರೆಗೆ ಇವು ಫ್ರೆಂಚ್ ಈ ಯಾವುದು ಪಾಂಡಿಚೇರಿ ಅಧೀನದಲ್ಲಿದ್ದು. ದಾದ್ರಾ ಮತ್ತು ನಗರ ಹವೇಲಿಗಳು 1961ರವರೆಗೆ 61ರವರೆಗೆ ಫ್ರೆಂಚ್ ವಸಾಹತುಗಳ ಆಳ್ವಿಕೆಯಲ್ಲಿದ್ದು ಅಂತ ಹೇಳಿ ನೋಡ್ತೀವಿ. ಆಕ್ಚುಲಿ ಫ್ರೆಂಚರು ಭಾರತವನ್ನು ಬಿಟ್ಟು ಹೋಗಿದ್ದು 1954 ಇರಬಹುದು. ಆದರೆ ಪಾಂಡಿಚೇರಿಯನ್ನು ಅಧಿಕೃತವಾಗಿ ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದು 1961 ಮತ್ತು 62ರ ಸಮಯದಲ್ಲಿ. ಆ ಉದ್ದೇಶಕ್ಕಾಗಿ ಡಿ ರಾಂಗ್ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಫ್ರೆಂಚ್ ಪ್ರಾಬಲ್ಯವು ಈ ಕದನದಿಂದ ಕೊನೆಗೊಂಡಿತ್ತು ಅಂತ ಕ್ವಶನ್ ಆಗಿದೆ ನೋಡಿ. ಭಾರತದಲ್ಲಿ ಫ್ರೆಂಚರು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬಹುದಿತ್ತು ಅಂತ ಆಗಲೇ ಹೇಳಿದೆ ನಿಮಗೆ. ಫ್ರೆಂಚರು ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದು ಯಾವ ಕದನದ ಮೂಲಕ ಅಂದ್ರೆ ವಾಂಡಿವಾಶ್ ಕದನದ ಮೂಲಕ. ಅದಕ್ಕೆ ವಾಂಡಿವಾಶ್ ಕದನವನ್ನು ಏನಂತ ಕರೀತಾರಂದ್ರೆ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಭಾರತದ ವಾಟರ್ಲೂ ಕಾಳಗ ಎಂದು ಕರೆಯುತ್ತಾರೆ. ಯಾವ ಕದನವನ್ನು ಕರ್ನಾಟಕದ ವಾಟರ್ಲೂ ಕಾಳಗ ಅಂತ ಕರೀತಾರಂದ್ರೆ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಕದನ. ತಾಳಿಕೋಟಿ ರಕ್ಕಸಿಗೆ ತಂಗಡಿ ಕದನವನ್ನ ಕರ್ನಾಟಕದ ವಾಟರ್ಲೂ ಕಾಳಗ ಅಂತ ಕರೆದ್ರೆ ಭಾರತದ ವಾಟರ್ಲೂ ಕಾಳಗ ಯಾವುದಂದ್ರೆ ಅದು ವಾಂಡಿವಾಶ್ ಕದನ. ವಾಂಡಿವಾಶ್ ಕದನ ನಡೆದ ವರ್ಷ 1760ರಲ್ಲಿ, ಕ್ರಿಸ್ತ ಶಕ 1760ರಲ್ಲಿ ಬ್ರಿಟಿಷರ ಮುಂದೆ ಫ್ರೆಂಚರು, ಅದರಲ್ಲಿ ವಿಶೇಷವಾಗಿ ಸರ್ ಐರ್ಕೂಟ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಕೌಂಟ್ ಡಿ ಲಾಲಿ ಅನ್ನುವಂಥ ಫ್ರೆಂಚ್ ಅಧಿಕಾರಿಯನ್ನ 1760ರಲ್ಲಿ ತಮಿಳುನಾಡಿನ ವಾಂಡಿವಾಶ್ ಎಂಬ ಸ್ಥಳದಲ್ಲಿ ಸೋಲಿಸ್ತಾನೆ. ಆ ತಮಿಳುನಾಡಿನ ವಾಂಡಿವಾಶ್ ಎಂಬ ಸ್ಥಳದಲ್ಲಿ ಸೋಲಿಸುವುದರ ಮೂಲಕ ಮುಂದೆ 1763ರಲ್ಲಿ ಒಂದು ಒಪ್ಪಂದ ಆಯ್ತು. ಅದನ್ನ ಯಾವ ಒಪ್ಪಂದ ಅಂತ ಕರಿತೀವಿ ಅಂದ್ರೆ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದ ಮೂಲಕ 3ನೇ ಆಂಗ್ಲೋ ಫ್ರೆಂಚ್ ಕದನ ಕಂಪ್ಲೀಟ್ ಆಗ್ತದೆ. ಪ್ಯಾರಿಸ್ ಒಪ್ಪಂದದ ಮೂಲಕ ಭಾರತ ದೇಶದಲ್ಲಿ ನಡೆದಂತ 3ನೇ ಕಾರ್ನಾಟಿಕ್ ಯುದ್ಧ ಅಥವಾ 3ನೇ ಆಂಗ್ಲೋ ಫ್ರೆಂಚ್ ಕದನ ಎಂಡ್ ಆದರೆ ಯುರೋಪ ಖಂಡದಲ್ಲಿ ನಡೆದಂತ ಸಪ್ತವಾರ್ಷಿಕ ಯುದ್ಧ ಎಂಡ್ ಆಗಿದ್ದು 1763ರಲ್ಲಿ. 7 ವರ್ಷಗಳ ಕಾಲ ಕದನ ನಡೀತು. ಉತ್ತರ ಅಮೆರಿಕದಲ್ಲಿ ಅಮೆರಿಕ ಮತ್ತು ಫ್ರೆಂಚ್ ಅಂದ್ರೆ ಕೆನಡಾ ದೇಶಗಳ ಮಧ್ಯದಲ್ಲಿ 1756ರಿಂದ 1763ರವರೆಗೆ 7 ವರ್ಷಗಳ ಕಾಲ ಕದನ ನಡೀತದ. ಅದನ್ನು ಸಪ್ತವಾರ್ಷಿಕ ಯುದ್ಧ ಅಂತ ಕರಿತೀವಿ. ಆ ಸಪ್ತವಾರ್ಷಿಕ ಯುದ್ಧದ ನಾಯಕತ್ವ ವಹಿಸಿಕೊಂಡವರು ಲಾರ್ಡ್ ಕಾರ್ನ್ವಾಲಿಸ್. ಆ ಸಪ್ತವಾರ್ಷಿಕ ಯುದ್ಧದ ಎಫೆಕ್ಟ್ ಭಾರತ ದೇಶಕ್ಕೆ ತಟ್ಟಿದ ಪರಿಣಾಮವಾಗಿ ಭಾರತದಲ್ಲಿ 3ನೇ ಆಂಗ್ಲೋ ಫ್ರೆಂಚ್ ಕದನ ಎಂಡ್ ಆಯಿತು. ಆ 3ನೇ ಆಂಗ್ಲೋ ಫ್ರೆಂಚ್ ಕದನ ಯಾವ ಒಪ್ಪಂದದೊಂದಿಗೆ ಅಂದ್ರೆ ಪ್ಯಾರಿಸ್ ಒಪ್ಪಂದದೊಂದಿಗೆ. ಆ ಪ್ಯಾರಿಸ್ ಒಪ್ಪಂದದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಬ್ರಿಟಿಷರು, ಫ್ರೆಂಚರೇ ಭಾರತ ದೇಶದಲ್ಲಿ ಕೋಟೆ ಕಟ್ಟೋ ಹಾಗಿಲ್ಲ, ಶಸ್ತ್ರಾಸ್ತ್ರಗಳನ್ನ ಜಮಾವಣೆ ಮಾಡಂಗಿಲ್ಲ, ಸೈನ್ಯವನ್ನ ನೀವು ನೇಮಕ ಮಾಡಿಕೊಳ್ಳುವಂತಿಲ್ಲ. 4 ಪ್ರದೇಶಗಳು ಯಾವುವು? ಒಂದು ಮಾಹೆ,
ಚಂದ್ರನಾಗೂರ್, ಮಾಹೆ, ಯಾನಂ, ಪಾಂಡಿಚೇರಿ ಮತ್ತೆ ಕಾರೈಕಲ್. ಈ 4 ಪ್ರದೇಶಗಳನ್ನು ಬಿಟ್ಟು ಯಾವುದೇ ಪ್ರದೇಶಗಳಲ್ಲಿ ವಾಸ ಮಾಡಂಗಿಲ್ಲ, ಕೋಟೆ ಕಟ್ಟಂಗಿಲ್ಲ, ಸೈನ್ಯ ಜಮಾವಣೆ ಮಾಡಂಗಿಲ್ಲ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಂಗಿಲ್ಲ, ಕೆಮ್ಮಂಗಿಲ್ಲ, ಸುಮ್ ಇದ್ರ ಇರ್ರಿ, ಇಲ್ಲ ಭಾರತ ದೇಶವನ್ನು ಬಿಟ್ಟು ಹೋಗ್ರಿ ಅಂತೇಳಿ 1763 ಪ್ಯಾರಿಸ್ ಒಪ್ಪಂದದ ಮೂಲಕ ಭಾರತ ದೇಶದಲ್ಲಿ ಫ್ರೆಂಚರು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು. ಆ ಉದ್ದೇಶಕ್ಕಾಗಿ ಈ ವಾಂಡಿ ವಾಶ್ ಕದನವನ್ನು ಏನಂತ ಕರಿತೀವಿ ಅಂದ್ರೆ ಭಾರತದ ವಾಟರ್ಲೂ ಕಾಳಗ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಬಾಂಬೆಯನ್ನ ಪೋರ್ಚುಗೀಸರು ಬ್ರಿಟಿಷರಿಗೆ ವಹಿಸಿಕೊಟ್ಟ ಸಂದರ್ಭ ನಾವು ನಿನ್ನೆ ಇದನ್ನು ಡಿಸ್ಕಸ್ ಮಾಡಿದ್ದೆವು. ಬಾಂಬೆ ಅನ್ನುವಂಥ ಪ್ರದೇಶವನ್ನ ಪೋರ್ಚುಗೀಸರು ಬ್ರಿಟಿಷರಿಗೆ ಯಾವ ಸಂದರ್ಭದಲ್ಲಿ ಬಿಟ್ಟುಕೊಟ್ರು ಅಂದ್ರೆ ಈ ಇಂಗ್ಲೆಂಡದ ರಾಜಕುಮಾರಿಯಾಗಿರುವಂತ ಯಾರು ಕ್ಯಾಥರಿನ್ ಮತ್ತೆ ಇಂಗ್ಲೆಂಡದ ರಾಜಕುಮಾರನಾಗಿರುವಂತ 2ನೇ ಚಾರ್ಲ್ಸ್ ಮತ್ತು ಪೋರ್ಚುಗಲದ ರಾಜಕುಮಾರಿಯಾಗಿರುವಂತ ಕ್ಯಾಥರಿನ್ ಮಧ್ಯದಲ್ಲಿ ಮದುವೆ ಸಮಯದಲ್ಲಿ ಆ ಪ್ರದೇಶವನ್ನು ಬಿಟ್ಟುಕೊಟ್ರು. ಆ ರಾಜಕುಮಾರಿ ಏನು ಮಾಡಿದ ಅಂದ್ರೆ 1668ರಲ್ಲಿ ಕ್ರಿಸ್ತ ಶಕ 1668ರಲ್ಲಿ ಈ ಒಂದು ಮುಂಬೈ ಪ್ರದೇಶವನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟು ಕೊಡುವಲ್ಲಿ ಯಶಸ್ವಿಯಾದ. ಮುಂದೆ ಬಾಂಬೆ ಭಾರತದ ಹೆಬ್ಬಾಗಿಲಾಯಿತು, ಅದನ್ನು ಗೇಟ್ವೇ ಆಫ್ ಇಂಡಿಯಾ ಅಂತ ಕರಿತೀವಿ. ಅಷ್ಟರ ಮಟ್ಟಿಗೆ ಅದು ಬೆಳವಣಿಗೆ ಆಯಿತು ಅಂತ ಹೇಳಿ ನಾವು ನೋಡ್ತೀವಿ. ಯಾವ ಸಮಯದಲ್ಲಿ? ಮದುವೆಯ ಸಮಯದಲ್ಲಿ. ಕ್ಯಾಥರಿನ್ ಮತ್ತು 2ನೇ ಚಾರ್ಲ್ಸನ ಮಧ್ಯದಲ್ಲಿ ಮದುವೆಯ ಸಮಯದಲ್ಲಿ. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡವರು ಭಾರತವನ್ನ ವಸಾಹತು ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಅಂದ್ರೆ ಯುರೋಪಿಯನ್ನರಲ್ಲಿ ಯಾರು ಭಾರತ ದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಕ್ವಶನ್ ಆಗಿದೆ. ಪೋರ್ಚುಗೀಸರು ಮಾಡಿದ್ದಾರೆ, ಡೇನರು ಮಾಡಿದ್ದಾರೆ, ಡಚ್ಚರು ಮಾಡಿದ್ದಾರೆ. ಡಚ್ಚರು, ಇಂಗ್ಲಿಷರು, ಡೇನರು ಮಾಡಿದ್ದಾರೆ. ಸ್ಪೇನರು, ಜರ್ಮನ್ನರು, ಇಟಾಲಿಯನ್ನರು ಮಾಡಲಿಲ್ಲ. ಫ್ರೆಂಚರು, ಡೇನರು, ಡಚ್ಚರು ಮಾಡಿದ್ದಾರೆ. ಭಾರತಕ್ಕೆ ಅನುಕ್ರಮವಾಗಿ ಬಂದಂತ ಯುರೋಪಿಯನ್ನರಲ್ಲಿ ಇವರೆಲ್ಲ ಅದಾರೆ. ಫ್ರೆಂಚರ್ ಅದಾರೆ, ಡೆನ್ಮಾರ್ಕ್ ಈಸ್ಟ್ ಇಂಡಿಯಾ ಕಂಪನಿ ಇದೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇದೆ. ಯಾರಿಲ್ಲ ಅಂತಂದ್ರೆ ಸ್ಪೇನ್ರಾಗ್ಲಿ, ಜರ್ಮನ್ರಾಗ್ಲಿ, ಇಟಾಲಿಯನ್ನರು ಭಾರತ ದೇಶಕ್ಕೆ ಬರುವಂತ ಪ್ರಯತ್ನವನ್ನ ಮಾಡಲಿಲ್ಲ ಅಂತ. ನೆಕ್ಸ್ಟ್ ಕ್ವಶನ್, ಪೋರ್ಚುಗೀಸರ ವಿರುದ್ಧ ಕೆಳದಿಯ ವೆಂಕಟಪ್ಪ ನಾಯಕ ಯುದ್ಧ ಸಾರಿದಾಗ ಆತನಿಗೆ ರಾಣಿ ಅಬ್ಬಕ್ಕದೇವಿ ಆಸರೆ ನೀಡಿದ್ದನ್ನ ದಾಖಲಿಸಿದ ಪೋರ್ಚುಗೀಸ್ ಪ್ರವಾಸಿಗ ಯಾರು? UPSC ಕ್ವಶನ್ ಎಲ್ಲ ಇವು ಬಹುತೇಕ ಕ್ವಶನ್ಗಳು. ಅಂದ್ರೆ ಪೋರ್ಚುಗಲ್ಲರ ವಿರುದ್ಧ ನಮ್ಮ ಕರಾವಳಿಯಲ್ಲಿ ಸಾಕಷ್ಟು ದಂಗೆಗಳಾದವು. ಕರಾವಳಿ ಭಾಗದ ಬಹುತೇಕ ರಾಜ ಮಹಾರಾಜರು ಪೋರ್ಚುಗೀಸರನ್ನು ವಿರೋಧಿಸಿದರು. ಯಾಕೆ? ಪೋರ್ಚುಗೀಸರ ನೀತಿ ಆ ರೀತಿಯಾಗಿತ್ತು. ಪೋರ್ಚುಗಲ್ ದೇಶದವರು ಒತ್ತಾಯಪೂರ್ವಕವಾಗಿ ಧರ್ಮಕ್ಕೆ ಮತಾಂತರ ಮಾಡ್ಲಕ್ ಮುಂದಾದರು, ಒತ್ತಾಯಪೂರ್ವಕವಾಗಿ ವ್ಯಾಪಾರಕ್ಕೆ ಮುಂದಾದರು. ಈ ಉದ್ದೇಶಕ್ಕಾಗಿ ಭಾರತ ದೇಶದ ದಕ್ಷಿಣ ಭಾರತ ಮತ್ತು ಕರಾವಳಿಯ ಬಹುತೇಕ ರಾಜ್ಯರು ಅವರ ವಿರುದ್ಧ ಹೋರಾಟವನ್ನು ಸಾರಿದರು. ಆ ನಿಟ್ಟಿನಲ್ಲಿ ಪೋರ್ಚುಗೀಸರ ವಿರುದ್ಧ ಕೆಳದಿಯ ವೆಂಕಟಪ್ಪ ನಾಯಕ ಯುದ್ಧ ಸಾರಿದಾಗ ಆತನಿಗೆ ರಾಣಿ ಅಬ್ಬಕ್ಕದೇವಿ ಏನ್ ಮಾಡ್ತಾಳೆ ಅಂದ್ರೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾಳೆ, ಆಶ್ರಯ ನೀಡ್ತಾಳೆ. ಇದನ್ನು ದಾಖಲೆ ಮಾಡಿದಂತ ಪ್ರವಾಸಿಗ ಯಾರು ಅಂತಂದ್ರೆ ಬಾರ್ಬೋಸ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ನ್ಯೂನಿಚ್ಚ ಇವನು ಕೂಡ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ನ್ಯೂನಿಚ್ಚ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಡೊಮಿಂಗೋ ಪಯಾಸು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಇಲ್ಲಿ ಸರಿಯಾದಂತ ಉತ್ತರ ಪೆಟ್ರೋ ಡೆಲ್ಲಾವೆಲ್ಲಿ ಅನ್ನುವಂಥ ವ್ಯಕ್ತಿ. ಈ ಪೆಟ್ರೋ ಡೆಲ್ಲಾವೆಲ್ಲಿ ಅನ್ನುವಂಥ ವ್ಯಕ್ತಿ ಏನ್ ಮಾಡಿದ್ದ ಅಂತಂದ್ರೆ ಈತ ಹಡಗಿನ ಮೂಲಕ ಭಾರತ ದೇಶಕ್ಕೆ ಬಂದಿದ್ದ. ಈ ಸಮುದ್ರಯಾನದ ಮೂಲಕ ಭಾರತ ದೇಶಕ್ಕೆ ಬಂದು ಭಾರತದ ಬಹುತೇಕ ರಾಜ ಮಹಾರಾಜರ ಏನು ಅವರ ಸಾಮ್ರಾಜ್ಯದ ನೀತಿಗಳನ್ನ, ಅವರ ಸಂಸ್ಕೃತಿಗಳನ್ನ, ಆಚಾರ ವಿಚಾರಗಳನ್ನ ರೂಢಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಮತ್ತೆ ಅದನ್ನು ಬರೆಯಲ್ಪಟ್ಟಿದ್ದ. ಆ ನಿಟ್ಟಿನಲ್ಲಿ ಪೋರ್ಚುಗೀಸರ ವಿರುದ್ಧ ಕೆಳದಿಯ ವೆಂಕಟಪ್ಪ ನಾಯಕ ಯುದ್ಧ ಸಾರಿದಾಗ ಆತನಿಗೆ ರಾಣಿ ಅಬ್ಬಕ್ಕದೇವಿ ಆಶ್ರಯ ನೀಡಿದಳು ಅಂತ ಹೇಳಿ ಈ ಒಂದು ಪೆಟ್ರೋ ಡೆಲ್ಲಾವೆಲ್ಲ ಅನ್ನುವಂಥ ವ್ಯಕ್ತಿ ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇವತ್ತಿನ ಕೊನೆಯ ಪ್ರಶ್ನೆ, 1954ರಲ್ಲಿ ಪಾಂಡಿಚೇರಿಯು ಸ್ವತಂತ್ರವಾಗುವ ಮೊದಲು ಯಾವ ಯುರೋಪಿಯನ್ನರ ಅಧಿಕಾರವು ಅದನ್ನು ಆಕ್ರಮಿಸಿಕೊಂಡಿತ್ತು ಅಂತ ಕ್ವಶನ್ ಆಗಿದೆ. ಅಂದ್ರೆ 1954ಕ್ಕಿಂತ ಮುಂಚೆ ಪಾಂಡಿಚೇರಿ ಯಾರ ಅಧೀನದಲ್ಲಿತ್ತು ಅಂದ್ರೆ ಫ್ರೆಂಚರ ಅಧೀನದಲ್ಲಿತ್ತು. ಯಾಕೆ? ಫ್ರೆಂಚರು ಅದು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಫ್ರೆಂಚರು ಪಾಂಡಿಚೇರಿಯಲ್ಲಿ ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿದ್ರು. ವಿಶೇಷವಾಗಿ ಪೂರ್ವ ಕರಾವಳಿಯಲ್ಲಿ ಈ ಪಾಂಡಿಚೇರಿ ಅವರಿಗೆ ಒಂದು ಭದ್ರವಾಗಿರುವಂತ ಬುನಾದಿಯಾಗಿತ್ತು. ಆ ಉದ್ದೇಶಕ್ಕಾಗಿ 1954ರವರೆಗೆ ಆ ಪ್ರದೇಶದಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟುವ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೀವಿ.
1740ರಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರಕ ಕಾರಣಕ್ಕಾಗಿ ಯಾರ್ಯಾರ ನಡುವೆ ಯುದ್ಧ ನಡೆಯಿತು ಅಂತ. 1740ರಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ಯಾರ ಮಧ್ಯದಲ್ಲಿ ಯುದ್ಧ ನಡೆಯಿತು ಅಂತಂದ್ರೆ ಸರಿಯಾದಂಥ ಉತ್ತರ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಮಧ್ಯದಲ್ಲಿ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಮಧ್ಯದಲ್ಲಿ ಯುದ್ಧ ಪ್ರಾರಂಭ ಆಯಿತು. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಆಸ್ಟ್ರಿಯಾ ಉತ್ತರಾಧಿಕಾರಕ್ಕಾಗಿ ನಡೆದಂಥ ಯುದ್ಧಗಳು, ಅವುಗಳನ್ನು ನಾವು ಕಾರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಎಷ್ಟು ಯುದ್ಧಗಳು ನಡೆದು? ಆ್ಯಕ್ಚುಲಿ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕೆ ನಡೆದದ್ದು ಒಂದೇ ಒಂದು ಕದನ, ಅದು 1746ರಿಂದ 1748ರವರೆಗೆ ಪ್ರಥಮ ಕಾರ್ನಾಟಿಕ್ ಯುದ್ಧ ಅಂತ ಏನು ಕರಿತೀವಲ್ಲ, ಆ ಪ್ರಥಮ ಕಾರ್ನಾಟಿಕ್ ಯುದ್ಧ ಯಾಕೆ ನಡೀತು ಅಂದರೆ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ನಡೆದಂಥ ಕದನ ಅಂತ. ನೆಕ್ಸ್ಟ್ ಕ್ವಶನ್, ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಲು ಫ್ರೆಂಚ್ ಸರ್ಕಾರ ಯಾರನ್ನ ಭಾರತಕ್ಕೆ ಕಳಿಸಿತು ಅಂತ ಪ್ರಶ್ನೆ. ನೋಡಿ ಎಷ್ಟು ಚೆನ್ನಾಗಿದೆ. ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಲು ಫ್ರೆಂಚ್ ಸರ್ಕಾರ ಭಾರತಕ್ಕೆ ಯಾರನ್ನು ಕಳಿಸಿತು? ಆಲ್ರೆಡಿ ನಮ್ಮ ಭಾರತ ದೇಶದಲ್ಲಿ ಡೂಪ್ಲೆ ಇದ್ದ. ಡೂಪ್ಲೆ ನಂತರ ಇಲ್ಲ ಶತಾಯಗತಾಯ ಬ್ರಿಟಿಷರನ್ನ ಭಾರತ ದೇಶದಿಂದ ಹೊರ ಹಾಕಲೇಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಯಾರನ್ನು ಕಳಿಸಿದಾರೆ ಅಂದರೆ ಕೌಂಟ್ ಡಿ ಲಾಲಿಯನ್ನು ಕಳಿಸ್ತಾರೆ. ಕೌಂಟ್ ಡಿ ಲಾಲಿ ಎಷ್ಟನೇ ಕದನಕ್ಕೆ ಸಾಕ್ಷಿಯಾದ ಅಂದರೆ 3ನೇ ಕಾರ್ನಾಟಿಕ್ ಯುದ್ಧಕ್ಕೆ ಸಾಕ್ಷಿಯಾದ. 3ನೇ ಕಾರ್ನಾಟಿಕ್ ಯುದ್ಧದ ಸಮಯದಲ್ಲಿ ಫ್ರೆಂಚ್ ಗವರ್ನರ್ ಯಾರಾಗಿದ್ದರು ಅಂದರೆ ಕೌಂಟ್ ಡಿ ಲಾಲಿ ಆಗಿದ್ದ. ನೆಕ್ಸ್ಟ್ ಕ್ವಶನ್, 2ನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು? ಇತ್ತೀಚೆಗೆ ಇದು ವಿಲೇಜ್ ಅಕೌಂಟೆಂಟ್ ಮತ್ತು PDO ಕೇಳಿದಂಥ ಪ್ರಶ್ನೆ. ಕಾರ್ನಾಟಿಕ್ ಯುದ್ಧಗಳ ಮೇಲೆ, ಒಪ್ಪಂದಗಳ ಮೇಲೆ ಕ್ವಶನ್ ಕೇಳ್ತಾನೆ. 2ನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದ ಮೂಲಕ ಮುಕ್ತಾಯಗೊಂಡಿತ್ತು ಅಂತ ಕ್ವಶನ್ ಕೇಳಿದ್ದಾನೆ. ಸರಿಯಾದಂಥ ಉತ್ತರ ಪಾಂಡಿಚೇರಿ ಒಪ್ಪಂದ. ಸಿಲೆಬಸ್ ಹೇಳುವಾಗ ಹೇಳಿದ್ದೆ ನಿಮಗೆ, ಎ ಪಾಪೆ ಅಂತ ನೆನಪಿಡ್ರಿ ಅಂತ. ಎ ಪಾಪೆ ಅಂದ್ರೆ ಏನು? ಎಕ್ಸ್ಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಪ್ರಥಮ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪಲ್ ಒಪ್ಪಂದ, 2ನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದ, 3ನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ ಮುಕ್ತಾಯ ಆಯಿತು ಅಂತ. ಎ ಪಾಪ್ಯ ಇದು ಫಾರ್ಮುಲಾ, ಟ್ರಿಕ್ ನೆನಪಿಡಿ. ನೆಕ್ಸ್ಟ್, ಮೊದಲನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು? ಜಸ್ಟ್ ಈಗಲೇ ಡಿಸ್ಕಸ್ ಮಾಡಿದ್ದೇವಲ್ಲ, ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಮುಕ್ತಾಯ ಆಯಿತು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕ್ವಶನ್ ಕೇಳೋಣ. ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ? ಬಕ್ಸರ್ ಕದನ ಮೀರ್ ಜಾಫರ್ ಅಂತ ಕೊಟ್ಟರೆ ರಾಂಗ್, ಅದು ಮೀರ್ ಕಾಸಿಮ್ ಇದ್ದಲ್ಲಿ ಬಕ್ಸರ್ ಕದನದಲ್ಲಿ. ವಾಂಡಿವಾಶ್ ಕದನ ಫ್ರೆಂಚರ ವಿರುದ್ಧ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಹೋರಾಟ ಇದೆ, ಕರೆಕ್ಟ್ ಆನ್ಸರ್. ಯಾಕಂದ್ರೆ 1760ರಲ್ಲಿ ನಡೆದಂಥ ಕದನ ಯಾವುದಂದ್ರೆ ವಾಂಡಿವಾಶ್ ಕದನ. ನಾನು ಮೊನ್ನೆ ಹೇಳ್ತಾ ಇದ್ದೆ ನಿಮಗೆ, ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ವಾಂಡಿವಾಶ್ ಕದನಕ್ಕಿರುವ ಇನ್ನೊಂದು ಹೆಸರೇ ಭಾರತದ ವಾಟರ್ಲೂ ಕಾಳಗ. ಯಾಕಂದ್ರೆ ಫ್ರೆಂಚರು ಭಾರತ ದೇಶದಲ್ಲಿ ಮಾಡಿದಂಥ ಕೊನೆ ಯುದ್ಧ ಇದು. ಬ್ರಿಟಿಷರು ಫ್ರೆಂಚರನ್ನ ಭಾರತ ದೇಶದಲ್ಲಿ ಸದೆಬಡಿಯುವಲ್ಲಿ ಯಶಸ್ವಿಯಾಗಿರುವಂಥ ಕದನ ಯಾವುದಂದ್ರೆ ಅದು ವಾಂಡಿವಾಶ್ ಕದನ ಅಂತ ಕರಿತೀವಿ. ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಹೇಳಿ ಕರಿತೀವಿ. ಅರ್ಕಾಟಿನಲ್ಲಿ ಯಾರ ನಡುವೆ ಉತ್ತರಾಧಿಕಾರಕ್ಕಾಗಿ ಸಂಘರ್ಷ ನಡೆಯಿತು? ಅರ್ಕಾಟದಲ್ಲಿ 2ನೇ ಕಾರ್ನಾಟಿಕ್ ಯುದ್ಧ. ಅದು 2ನೇ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ 1749ರಿಂದ 1754ರವರೆಗೆ. ಈ 2ನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಇತ್ತು ಅಂದ್ರೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಇತ್ತು. 2ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಈ ಒಂದು ಅರ್ಕಾಟದ ಸಿಂಹಾಸನಕ್ಕಾಗಿ ಯಾರ್ಯಾರ ಮಧ್ಯದಲ್ಲಿ ಸಂಘರ್ಷ ಪ್ರಾರಂಭ ಆಯ್ತು ಅಂದ್ರೆ ಒಂದು ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ಮಧ್ಯದಲ್ಲಿ ಹೋರಾಟ ಪ್ರಾರಂಭ ಆಯಿತು. ಇನ್ನು ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗನ ಮಧ್ಯದಲ್ಲಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಅನ್ವರುದ್ದೀನ್ ಮತ್ತು ನಾಜಿರ್ ಜಂಗ್ ಬರಂಗಿಲ್ಲ, ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್ ಬರಂಗಿಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ಆ ಅಧಿಕಾರದ ಕಚ್ಚಾಟಕ್ಕಾಗಿ ನಡೆದಂಥ ಕದನವೇ 2ನೇ ಕಾರ್ನಾಟಿಕ್ ಯುದ್ಧ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್, 18ನೇ ಶತಮಾನದ ಮಧ್ಯಭಾಗದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಿಂದ ರಫ್ತು ಮಾಡಿದ ಪ್ರಮುಖ ಸರಕುಗಳು ಯಾವ ಅಂತ ಕ್ವಶನ್ ಆಗಿ. 18ನೇ ಶತಮಾನದ ಮಧ್ಯಭಾಗದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಿಂದ ರಫ್ತು ಮಾಡಿದ ಪ್ರಮುಖ ಸರಕುಗಳು ಯಾವ ಅಂತಂದ್ರೆ ಕಚ್ಚಾ ಹತ್ತಿ, ಎಣ್ಣೆ ಬೀಜಗಳು, ಅಫೀಮು, ಸಕ್ಕರೆ, ಉಪ್ಪು, ಸತು, ಶೀಸ, ತಾಮ್ರ, ಬೆಳ್ಳಿ, ಚಿನ್ನ, ಮಸಾಲೆಗಳು, ಚಹಾ, ಹತ್ತಿ, ರೇಷ್ಮೆ, ಉಪ್ಪಿನಕಾಯಿ ಮತ್ತು ಅಫೀಮ್. ಇದೇ ರೈಟ್ ಆನ್ಸರ್ ನೋಡಿ. ಹತ್ತಿ, ರೇಷ್ಮೆ, ಉಪ್ಪಿನಕಾಯಿ, ಅಫೀಮು ಮತ್ತು ಕರಿಮೆಣಸು. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್. ನಾನು ಫಸ್ಟ್ ಹೇಳಿದ್ದೆ ನಿಮಗೆ, ಯುರೋಪಿಯನ್ನರು ಭಾರತದ 3 ವಸ್ತುಗಳ ಮೇಲೆ ಅವಲಂಬನೆಯಾಗಿದ್ದರು. ಆ 3 ವಸ್ತುಗಳು ಯಾವಂದರೆ ಕರಿಮೆಣಸು, ಆಮೇಲೆ ಅಸ್ಸಾಂದ ಟೀ ಮತ್ತು ಮಸ್ಲಿನ್ ಬಟ್ಟೆಗಳ ಮೇಲೆ ಅವರು ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ರು. ಕೆಳಗಿನ ಗವರ್ನರ್ ಜನರಲ್ಗಳಲ್ಲಿ ಯಾರು ಭಾರತದ ಒಪ್ಪಂದದ
ನಾಗರಿಕ ಸೇವೆಯನ್ನು ರಚಿಸಿದರು. ಅದು ನಂತರ ಭಾರತೀಯ ನಾಗರಿಕ ಸೇವೆ ಎಂದು ಕರೆಯಲ್ಪಟ್ಟಿತ್ತು. ಒಂದು ಕ್ವಶನ್ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಇದು ಇತ್ತೀಚೆಗೆ ಪ್ರತಿ ವರ್ಷ ಏಪ್ರಿಲ್ 21 ನಾವು ಭಾರತದ ನಾಗರಿಕ ಸೇವೆ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಹಾಗಾದ್ರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗರಿಕ ಸೇವೆಗಳನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಸಲ್ತವು. ಅದಕ್ಕೆ ಲಾರ್ಡ್ ಕಾರ್ನ್ವಾಲಿಸನನ್ನ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೆದರೆ, ಸ್ವತಂತ್ರ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಸರ್ದಾರ್ ವಲ್ಲಭಾಯ್ ಪಟೇಲ್. ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಯಾರು? ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಕೆ ಶೇಷಾದ್ರಿ ಅಯ್ಯರ್. ಕೆ ಶೇಷಾದ್ರಿ ಅಯ್ಯರ್ ಅವರನ್ನ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೆದರೆ, ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ವಾಲಿಸ್, ಸ್ವತಂತ್ರ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಕ್ವಶನ್, ಫ್ರೆಂಚ್ ಗವರ್ನರ್ ಡುಪ್ಲೆ ಮದ್ರಾಸನ್ನ ಆಕ್ರಮಿಸಿಕೊಳ್ಳಲು ಯಾರ ಸಹಾಯವನ್ನು ಪಡೆದನು ಅಂತ ಕ್ವಶನ್ ಆಗಿದೆ. ಫ್ರೆಂಚ್ ಗವರ್ನರ್ ಡುಪ್ಲೆ ಮದ್ರಾಸನ್ನ ಆಕ್ರಮಿಸಿಕೊಳ್ಳಲು ಅಂದ್ರೆ ಯಾವ ವರ್ಷ? 1746ರಲ್ಲಿ, ಕ್ರಿಸ್ತ ಶಕ 1746ರ ಪ್ರಥಮ ಕಾರ್ನಾಟಿಕ್ ಯುದ್ಧದ ಸಮಯದಲ್ಲಿ ಫ್ರೆಂಚರ ಮುಖ್ಯಸ್ಥನಾಗಿರುವಂಥ ಡುಪ್ಲೆ ಭಾರತ ದೇಶದಲ್ಲಿರುವಂಥ ಈ ಅರ್ಕಾಟದ ರಾಜಧಾನಿಯಾಗಿರುವಂಥ ಕಾರ್ನಾಟಿಕ್ ಅನ್ನುವಂಥ ಕರ್ನಾಟಕ ರಾಜಧಾನಿಯಾಗಿರುವಂಥ ಅರ್ಕಾಟನ್ನ ಆತ ಆಳ್ತಾ ಇರ್ತಾನೆ. ಆ ಸಮಯದಲ್ಲಿ ಈ ಮದ್ರಾಸನ್ನು ವಶಪಡಿಸಿಕೊಳ್ಳಲು ಯಾರ ಸಹಾಯವನ್ನು ಪಡ್ಕೊಂಡ ಅಂದ್ರೆ ಮಾರಿಸಿಸ್ ಗವರ್ನರ್ ಆಗಿರುವಂಥ ಲಾಬೋರ್ ನಾಯಿಸ್ ಅನ್ನುವಂಥ ವ್ಯಕ್ತಿಯ ಸಹಾಯವನ್ನು ಪಡ್ಕೊತಾನೆ. ಅವನ ಗೆಳೆಯವ ಲಾಬೋರ್ ನಾಯಿಸ್ ಅನ್ನುವಂಥ ವ್ಯಕ್ತಿಯ ಸಹಾಯದಿಂದ ಈ ಒಂದು ಮದ್ರಾಸ್ ಕೋಟೆಯನ್ನು ವಶಪಡಿಸಿ, ಯಾಕಂದ್ರೆ ಮದ್ರಾಸದಲ್ಲಿ ಒಂದು ಕೋಟೆ ಇತ್ತು, ಸೇಂಟ್ ಜಾರ್ಜ್ ಕೋಟೆ ಅಂತ. ನೆಕ್ಸ್ಟ್ ಕ್ವಶನ್, ಮೂರನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು ಅಂತ ಕ್ವಶನ್ ಆಗಿದೆ. ಯಾವ ಒಪ್ಪಂದದ ಮೂಲಕ? ಮೂರನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು ಅಂದ್ರೆ ಸರಿಯಾದಂತ ಉತ್ತರ ಪ್ಯಾರಿಸ್ ಒಪ್ಪಂದ. ಯಾವ ಅಂತ ರಾಂಗ್ ಇದೆ. ಅದು ಯಾವ ಒಪ್ಪಂದದ ಮೂಲಕ ಅಂದ್ರೆ ಅದು ಪ್ಯಾರಿಸ್ ಒಪ್ಪಂದ. ಯಾವ ವರ್ಷ ಅಂದ್ರೆ 1763ರಲ್ಲಿ ನಡೆದಂತ ಒಪ್ಪಂದವೇ ಪ್ಯಾರಿಸ್ ಒಪ್ಪಂದ. ಈ ಪ್ಯಾರಿಸ್ ಒಪ್ಪಂದದ ಮೂಲಕ ಮೂರನೇ ಕಾರ್ನಾಟಿಕ್ ಯುದ್ಧ ಏನಾಯ್ತು ಅಂದ್ರೆ ಎಂಡ್ ಆಯ್ತು ಅಂತ ಹೇಳಿ ನಾವು ಓದ್ತೀವಿ. ಹಾಗಾದ್ರೆ ಆಂಗ್ಲೋ ಫ್ರೆಂಚ್ ಯುದ್ಧದ ವೇಳೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಾಯಕತ್ವ ನೀಡಿದವರು ಯಾರು ಅಂತ ಕ್ವಶನ್. ಆಂಗ್ಲೋ ಫ್ರೆಂಚ್ ಯುದ್ಧದ ವೇಳೆಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಾಯಕತ್ವವನ್ನು ನೀಡಿದವರು ರಾಬರ್ಟ್ ಕ್ಲೈವ್, ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿದ್ದ. ಲಾರ್ಡ್ ವೆಲ್ಲೆಸ್ಲಿ 1799ರ ಸಮಯದಲ್ಲಿದ್ದ. ಲಾರ್ಡ್ ಡಾಲ್ಹೌಸಿ 1848ರ ಸಮಯದಲ್ಲಿ, ಅಂದ್ರೆ 1848ರಿಂದ 1854ರವರೆಗೆ ಆಳ್ವಿಕೆ ಮಾಡ್ತಾರೆ. ಇಲ್ಲಿ ರಾಬರ್ಟ್ ಕ್ಲೈವ್ ಯುದ್ಧ ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ, ಎರಡನೇ ಆಂಗ್ಲೋ ಫ್ರೆಂಚ್ ಕದನದ ಸಮಯದಲ್ಲಿ ಪಶ್ಚಿಮ ಬಂಗಾಳದಿಂದ ಅರ್ಕಾಟಕ್ಕೆ ಬಂದು ತಮಿಳುನಾಡಿನ ಆ ಒಂದು ಕಾರ್ನಾಟಿಕ್ ಯುದ್ಧಗಳ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ರಾಬರ್ಟ್ ಕ್ಲೈವ್. ಹಾಗಾದರೆ ಆಂಗ್ಲೋ ಫ್ರೆಂಚ್ ಯುದ್ಧದ ವೇಳೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಾಯಕತ್ವ ನೀಡಿದವರು ಯಾರು ಅಂದ್ರೆ ಸರಿಯಾದಂಥ ಉತ್ತರ ಇಲ್ಲಿ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಒಬ್ಬ ಸಾಮಾನ್ಯ ಸೇನಾನಿಯಾಗಿ, ಆಮೇಲೆ ಬರಹಗಾರನಾಗಿ, ಒಬ್ಬ ಸೇನಾ ದಂಡನಾಯಕನಾಗಿ ಕೊನೆಯ ದಿನಮಾನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಮಾಡುವಲ್ಲಿ ಅತ್ಯಂತ ಪ್ರಮುಖ ಮಹತ್ವ ವಹಿಸಿದಂಥ ವ್ಯಕ್ತಿ. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. 1765ರಲ್ಲಿ ಈ ಅಲಹಾಬಾದ್ ಒಪ್ಪಂದದ ನಾಯಕತ್ವ ವಹಿಸಿಕೊಳ್ತಾನೆ. ಉತ್ತರ ಭಾರತದಲ್ಲಿ ಅಂದ್ರೆ ವಿಶೇಷವಾಗಿ ಪ್ಲಾಸಿ ಕದನದಲ್ಲಿ ಪಾಲ್ಗೊಂಡು ಸಿರಾಜುದ್ದೌಲನ ಸೋಲಿಸುವಲ್ಲಿ ಯಶಸ್ವಿಯಾಗಿರುವಂಥ ನಾಯಕ ಯಾರಂದ್ರೆ ಅದು ರಾಬರ್ಟ್ ಕ್ಲೈವ್. ನೆಕ್ಸ್ಟ್ ಕ್ವಶನ್, ಕಾರ್ನಾಟಿಕ್ ಯುದ್ಧಗಳ ದೀರ್ಘಕಾಲೀನ ಪರಿಣಾಮವೇನು ಅಂತ ಕ್ವಶನ್ ಕೇಳ. ಈ ಮೂರು ಆಂಗ್ಲೋ ಫ್ರೆಂಚ್ ಕದನಗಳು ಅದು. ಈ ಮೂರು ಆಂಗ್ಲೋ ಫ್ರೆಂಚ್ ಕದನಗಳ ಪರಿಣಾಮ ಏನು ಅಂತ ಕೇಳಿದಾಗ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಆಯಿತು. ನೆಕ್ಸ್ಟ್ ಪಾಯಿಂಟ್, ಬ್ರಿಟಿಷರ ಶಕ್ತಿ ಅವನತಿ ಆಯಿತು. ರಾಜಕೀಯ ಶಕ್ತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉದಯವಾಯಿತು. ಮೊಘಲ ಸಾಮ್ರಾಜ್ಯದ ಬಲವಾಯಿತು ಅಂತ ಸರಿಯಾದಂಥ ಉತ್ತರ ಇಲ್ಲಿ ರಾಜಕೀಯವಾಗಿ ಶಕ್ತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಹಳಷ್ಟು ಮಹತ್ವದ ಪಾತ್ರ ವಹಿಸ್ತದೆ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ವೈರಿಗಳಂದ್ರೆ ಫ್ರೆಂಚರಿಲ್ಲಿ. ಫ್ರೆಂಚರನ್ನ ನಾಶ ಮಾಡಿದ ನಂತರ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಬ್ರಿಟಿಷರು ಯಶಸ್ವಿಯಾದರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಿಮ್ಗೆ ವಾಂಡಿವಾಶ್ ಕದನ ಅಂತ ಹೇಳಿದ್ದೆ ನಿನ್ನೆ. 1760ರಲ್ಲಿ ನಡೆದಂಥ ವಾಂಡಿವಾಶ್ ಕದನ ಇದೆಯಲ್ಲ, ಇದನ್ನು ಭಾರತದ ವಾಟರ್ಲೂ ಕಾಳಗ ಅಂತ ಕರಿತೀವಿ. ವಾಂಡಿವಾಶ್ ಕದನದ ನಂತರ ಅವರು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದರು. ಈ ಪ್ಯಾರಿಸ್ ಒಪ್ಪಂದದ ನಂತರ ಬ್ರಿಟಿಷ್ ಸಾಮ್ರಾಜ್ಯ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿ ನಾವು ನೋಡ್ತೀವಿ. ಆ ಉದ್ದೇಶಕ್ಕಾಗಿ ಈ ಆಂಗ್ಲೋ ಫ್ರೆಂಚ್ ಕದನಗಳ ನಂತರ ಬ್ರಿಟಿಷರು ಭಾರತ ದೇಶದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆದರು ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್,
ಕಾರ್ನಾಟಿಕ್ ಯುದ್ಧಗಳ ನಂತರ ಭಾರತದಲ್ಲಿ ಫ್ರೆಂಚ್ ಮಹತ್ವಾಕಾಂಕ್ಷೆಗಳು ವಿಫಲವಾಗಲು ಮುಖ್ಯ ಕಾರಣ ಏನು? ಯಾಕೆ ಫ್ರೆಂಚರು, ಅನೇಕ ಕಾರಣಗಳದಾವೆ, ಫ್ರೆಂಚರು ಭಾರತದಲ್ಲಿ ಯಾಕೆ ವಿಫಲ ಆದರು? ಅವರು ಸರಿಯಾದಂಥ ಆಯಾಕಟ್ಟಿನ ಸ್ಥಳಗಳು ದೊರೆಯಲಿಲ್ಲ ಅವರಿಗೆ. ಆಮೇಲೆ ಫ್ರೆಂಚರಿಗೆ ಸರ್ಕಾರ ಸಪೋರ್ಟ್ ಕೊಡಲಿಲ್ಲ. ಕೌಂಟ್ ಡಿ ಲಾಲಿ ನಂತರ ಮತ್ತು ಡೂಪ್ಲೆ ನಂತರ ಸಮರ್ಥವಾದಂಥ ಅಧಿಕಾರಿಗಳು ಬರಲಿಲ್ಲ. ಅಷ್ಟೇ ಅಲ್ಲ, ಅವರು ನೌಕಾಬಲದಲ್ಲಿ ಅಸಮರ್ಥರಾಗಿದ್ದರು. ನೌಕಾಬಲದ ಅಶ್ರೇಷ್ಠತೆ ಇತ್ತು, ಅವರಲ್ಲಿ ಶ್ರೇಷ್ಠತೆಯ ಕೊರತೆ ಇತ್ತು. ಅವರು ಸಮುದ್ರದಲ್ಲಿ ಯುದ್ಧ ಮಾಡಕ್ ಆಗ್ತಿರ್ಲಿಲ್ಲ. ನೌಕಾಬಲದಲ್ಲಿ ಅಸಮರ್ಥರಾಗಿದ್ದರಿಂದ. ಇನ್ನು ನೌಕಾಬಲದಲ್ಲಿ ಅತ್ಯಂತ ಸಮರ್ಥರು ಯಾರಂದ್ರೆ ಬ್ರಿಟಿಷರು. ನೌಕಾಬಲದಲ್ಲಿ ಅತ್ಯಂತ ಸಮರ್ಥರಾಗಿರುವಂಥ ಬ್ರಿಟಿಷರು ದೊಡ್ಡ ಸಾಮ್ರಾಜ್ಯ ಕಟ್ಟುವಂಥ ಕನಸನ್ನು ಹೊಂದಿದ್ರು. ಅಸಮರ್ಥರಾಗಿರುವಂಥ ಫ್ರೆಂಚರು. ಅದಕ್ಕೆ ನೋಡಿ ನೀವು ಜಾಗತಿಕ ಇತಿಹಾಸವನ್ನು ಅಧ್ಯಯನ ಮಾಡುವ ಸಮಯದಲ್ಲಿ 1806ರಲ್ಲಿ ಒಂದು ಕದನ ಇತ್ತು. 1806ರ ಕದನ ಯಾವುದಂದ್ರೆ ಟ್ರಫಲ್ಗಾರ್ ಕದನ ಅಂತ ಬರ್ತದೆ. ಟ್ರಫಲ್ಗಾರ್ ಕದನದಲ್ಲಿ ಪಾಲ್ಗೊಂಡಂತ ನಾಯಕ ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. 1806ರ ಆ ಟ್ರಫಲ್ಗಾರ್ ಕದನದಲ್ಲಿ ಬರೇ ನಾನು 6 ಗಂಟೆಯಿಂದ 8 ಗಂಟೆಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಡಿದ್ರೆ ಇಡೀ ಜಗತ್ತನ್ನು ಗೆದ್ದು ಬಿಡ್ತಿದ್ದೆ ಅಂತ ನೋಡಿ. ನೆಪೋಲಿಯನ್ ಬೋನಾಪಾರ್ಟ್ ಅಂದ್ರೆ ಒಂದು ರೋಮಾಂಚನ ಆತ. ಹುಟ್ಟಿದ್ದು 1769. 1769ರಿಂದ 1821 ಅವನ ಕಾಲಾವಧಿ. ಅವನು ಹೇಳ್ತಾನೆ, ನಾನು ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ನಿರ್ಮೂಲಕಾಲ. ಇಡೀ ಫ್ರಾನ್ಸಿನ ಸಿಂಹಾಸನ ನನ್ನ ಪಾದದ ಅಡಿಯಲ್ಲಿ ಬಂದುಬಿತ್ತು. ಇಡೀ ಫ್ರಾನ್ಸಿನ ಸಿಂಹಾಸನವನ್ನು ನನ್ನ ಕತ್ತಿಯಿಂದ ಮೇಲೆ ಎತ್ತಿದೆ ಅಂತ ಹೇಳ್ತಾನೆ ಅವನು. ಐ ಆಮ್ ಚಿಲ್ಡ್ ಆಫ್ ರೆವಲ್ಯೂಷನ್, ಐ ಆಮ್ ಡಿಸ್ಟ್ರಾಯರ್ ಆಫ್ ರೆವಲ್ಯೂಷನ್. ನಾನು ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ನಿರ್ಮೂಲಕಾರ ಅಂತ ಹೇಳಿದಂಥ ನೆಪೋಲಿಯನ್ ಬೋನಾಪಾರ್ಟ ಇಂಗ್ಲೆಂಡ್ ದೇಶ ಒಂದನ್ನು ಬಿಟ್ಟರೆ ಇಡೀ ಯುರೋಪ ಖಂಡವನ್ನು ಗೆದ್ದಿದ್ದ ಅಂಥ ನೆಪೋಲಿಯನ್ ಬೋನಾಪಾರ್ಟ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವ ಸಮಯದಲ್ಲಿ ನೌಕಾಬಲದಲ್ಲಿ ಅಸಮರ್ಥರಾಗಿದ್ದರಿಂದ ಅವನು ಹೇಳ್ತಾನೆ ಸ್ಪಷ್ಟವಾಗಿ, ನಾನು ಟ್ರಫಲ್ಗಾರ್ ಕದನದಲ್ಲಿ ಬರೀ 6 ಗಂಟೆಯಿಂದ 8 ಗಂಟೆಗಳ ಕಾಲ ಬ್ರಿಟಿಷರ ವಿರುದ್ಧ ನಾನು ಏನಾದರೂ ಹೋರಾಟ ಮಾಡಿದರೆ ಗ್ಯಾರಂಟಿ ಸಕ್ಸಸ್ ಆಗ್ತಿದ್ದೆ, ಇಡೀ ಇಂಗ್ಲೆಂಡನ್ನು ಗೆಲ್ತಿದ್ದೆ. ಆದರೆ ನನ್ನ ಸಾಯುವವರೆಗೆ ಇಂಗ್ಲೆಂಡ್ ದೇಶವನ್ನು ಗೆಲ್ಲಕ್ಕಾಗಲಿಲ್ಲ ಅಂಥೇಳಿ ಖಂಡಾಂತರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದಕ್ಕೆ ಕಾಂಟಿನೆಂಟಲ್ ಥಿಯರಿ ಸಿಸ್ಟಮ್ ಅಂತ ಕರಿತೀವಿ. 1806ರಲ್ಲಿ ಜಾರಿಗೆ ತರ್ತಾನೆ ನೆಪೋಲಿಯನ್. ಅದೇನೇ ಇರಲಿ, ಫ್ರೆಂಚರು ಭಾರತ ದೇಶದಲ್ಲಿ ವಿಫಲವಾಗಲು ಕಾರಣ ಏನು ಅಂದರೆ ಅವರು ನೌಕಾಬಲದಲ್ಲಿ ಅಸಮರ್ಥರಾಗಿದ್ದರು ಅಂತ. ನೆಕ್ಸ್ಟ್ ಕ್ವಶನ್, ಯಾವ ಸ್ಥಳೀಯ ಭಾರತೀಯ ಗುಂಪು ಕಾರ್ನಾಟಿಕ್ ಯುದ್ಧಗಳಲ್ಲಿ ಗಮನಾರ್ಹವಾಗಿ ಭಾಗಿಯಾಗಲಿಲ್ಲ ಅಂತ ಕ್ವಶನ್ ಕೇಳ್ಯಾರ. ಆಕ್ಚುಲಿ ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ಇರಲಿ, ಮರಾಠರು ಪಾಲ್ಗೊಳ್ತಾರೆ, ಇಲ್ಲಿ ಹೈದರಾಬಾದ್ ನಿಜಾಮ್ ಪಾಲ್ಗೊಳ್ತಾನೆ. ಆದರೆ ಮೊಘಲರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ, ಸಿಖ್ಖರಿಗೆ ಏನು ಸಂಬಂಧ ಇಲ್ಲ. ಕರ್ನಾಟಕ ಯುದ್ಧಗಳಲ್ಲಿ ಸಿಖ್ಖರಿಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಆ ಉದ್ದೇಶಕ್ಕಾಗಿ ಸಿಖ್ಖರು. ಕೆಳಗಿನ ಯಾವ ಯುದ್ಧಗಳು ಕರ್ನಾಟಕ ಯುದ್ಧಗಳಿಗೆ ಸಂಬಂಧಿಸಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ವಾಂಡಿವಾಶ್ ಕದನ ಸಂಬಂಧಪಟ್ಟದ, ಕಾರ್ನಾಟಿಕ್ ಯುದ್ಧ ಸಂಬಂಧಪಟ್ಟದ, ಅಂಬೂರು ಕಾಳಗೆ ಸಂಬಂಧಪಟ್ಟದ, ಬಕ್ಸರ್ ಕದನ ಸಂಬಂಧಪಟ್ಟಿಲ್ಲ. ಬಕ್ಸರ್ ಕದನ ಮತ್ತು ಕಾರ್ನಾಟಿಕ್ ಯುದ್ಧಗಳಿಗೆ ಯಾವುದೇ ಸಂಬಂಧ ಇಲ್ಲ. ಫ್ರೆಂಚರು ಭಾರತದಲ್ಲಿ ತೀವ್ರವಾದ ಪ್ರಭಾವ ಬೀರಿದಂಥ ಪ್ರದೇಶ ದಕ್ಷಿಣ ಭಾರತ. ಯಾಕಂದ್ರೆ ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ, ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಅಂತ ಕರೀತಿದ್ರು. ಅದರ ರಾಜಧಾನಿ ಅರ್ಕಾಟ್ ಆಗಿತ್ತು. ಅರ್ಕಾಟದಲ್ಲಿ ದೋಸ್ತಲ್ಲಿ ಆಳ್ತಿದ್ದ. ದೋಸ್ತಲ್ಲಿ ಹೈದರಾಬಾದ್ ನಿಜಾಮನಾಗಿರುವಂಥ 2ನೇ ಆಶಫ್ ಜಾನ್ ಅಧೀನದಲ್ಲಿ ಆಳ್ತಿದ್ದ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದವರು ಫ್ರೆಂಚರು. ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು ಅಂತ. ಇದು ಆಕ್ಚುಲಿ ನಾನು ನೆಕ್ಸ್ಟ್ ಸಿಲೆಬಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ 1775ರಿಂದ 1782. 1775ರಿಂದ 1782ರವರೆಗೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ನಡೀತದ. ಯಾವ ಒಪ್ಪಂದ ಅಂದ್ರ ಸಾಲ್ಬಾಯಿ ಒಪ್ಪಂದ. ಸಾಲ್ಬಾಯಿ ಒಪ್ಪಂದ ನಿಮಗೆ ಇದನ್ನು ಫಾರ್ಮುಲಾ ಹೇಳಿದ್ದೇನ. SBP ಅಂದ್ರೆ ಏನು? ಸಾಲ್ಬಾಯಿ ಒಪ್ಪಂದ, ಬೆಸ್ಸಿನ್ ಒಪ್ಪಂದ, ಪುಣಾ ಒಪ್ಪಂದ. ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದ, 2ನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದ, 3ನೇ ಆಂಗ್ಲೋ ಮರಾಠ ಯುದ್ಧ ಪುಣಾ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು ಅಂತ. ನೆಕ್ಸ್ಟ್ ಕ್ವಶನ್, 2ನೇ ಆಂಗ್ಲೋ ಮರಾಠ ಯುದ್ಧದ ವೇಳೆಯಲ್ಲಿ ಭಾರತಕ್ಕೆ ಬಂದ ಗವರ್ನರ್ ಜನರಲ್ ಯಾರು? 2ನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ 1802ರಿಂದ 1805ರವರೆಗೆ. ಆ ಸಮಯದಲ್ಲಿ ಭಾರತಕ್ಕೆ ಯಾರಿದ್ರು ಅಂತಂದ್ರೆ ನಿಮಗೆಲ್ಲ ಗೊತ್ತದೆ. 1799ರ ಸಮಯದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇದ್ದ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧ ಮಾಡಿದವರು ಟಿಪ್ಪು ಸುಲ್ತಾನ್. 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಅದೇ ಸಮಯದಲ್ಲಿ ಮರಾಠರು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತಾರೆ. ಹಾಗಾದರೆ ಆ ಸಮಯದಲ್ಲಿ ಯಾರಿದ್ರಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಇದ್ದ. 2ನೇ ಆಂಗ್ಲೋ ಮರಾಠ ಯುದ್ಧದ ಸಮಯದಲ್ಲಿ ಅಂದಿನ ಜನರಲ್ ಗವರ್ನರ್ ಯಾರಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ನೆಕ್ಸ್ಟ್ ಕ್ವಶನ್,
ಮೂರನೇ ಆಂಗ್ಲೋ ಮರಾಠ ಯುದ್ಧ ಪರಿಣಾಮ ಏನಂದ್ರೆ ಮರಾಠರ ಅಂತ್ಯ ಆದ್ರು, ಬ್ರಿಟಿಷರು ಏಳಿಗೆ ಆದ್ರು. ಮರಾಠರ ಶಕ್ತಿ ಅಂತ್ಯವಾಗಿ ಬ್ರಿಟಿಷರ ಪ್ರಾಬಲ್ಯ ಆರಂಭವಾಯಿತು ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಸಿ ರೈಟ್ ಆನ್ಸರ್ ಇಲ್ಲಿ. ನೆಕ್ಸ್ಟ್ ಕ್ವಶನ್, ಮೊದಲ ಆಂಗ್ಲೋ ಮರಾಠ ಯುದ್ಧದ ಯಾವ ವರ್ಷ ಆರಂಭವಾಯಿತು ಅಂದ್ರೆ 1775 ಅಂತ ಆಗಲೇ ಡಿಸ್ಕಸ್ ಮಾಡಿದ್ದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಟಫ್ ಕ್ವಶನ್ಗಳನ್ನು ತೊಗೊಂಬರ್ತೀನಿ. ಇದೇನು ಅಷ್ಟೇನು ಇಂಪಾರ್ಟೆಂಟ್ ಕ್ವಶನ್ಗಳಲ್ಲ, ಇರಲಿ, ಸುಮ್ಮನೆ ನಿಮ್ಗೊಂದು ಐಡಿಯಾ ಬರ್ತದೆ.